ಬೇರೆ ಭಾಷೆಯ ಚಿತ್ರಗಳು 150, 180, 200 ಶೋಗಳು ಪ್ರತಿ ದಿವಸ ನಡೀತವೆ. ಐನಾಕ್ಸ್ ಆಗಲಿ, PVR ಆಗಲಿ, ಅವ್ರು ಬರೇ ಜೋಳ ಮಾರೋ ವ್ಯಾಪಾರಿಗಳಲ್ಲ. ಅವರು ಕನ್ನಡವನ್ನು ವ್ಯವಸ್ಥಿತವಾಗಿ ಕೊಲ್ಲುವವರು. ಈ KPSC ಏನು ಮಾಡ್ತು ಅಂದರೆ, ಕನ್ನಡದಲ್ಲಿ ಆಯ್ಕೆಯಾಗಿ ಬರುವವರ ಸಂಖ್ಯೆ ಜಾಸ್ತಿ ಆಯಿತು ಅಂದ ತಕ್ಷಣ ಕನ್ನಡ ಆಪ್ಷನ್ನೇ ತೆಗೆದು, ಕನ್ನಡ ಆಪ್ಷನ್ ತೆಗೆಯೋದು ಅಷ್ಟೇ ಅಲ್ಲ, ಎಲ್ಲ ಭಾಷಾ ವಿಷಯಗಳನ್ನೇ ತೆಗೆದು. ಅದು ತಾಳೆ ಭಾಗ್ಯ ಯೋಜನೆ ಮತ್ತು ಏಜೆನ್ಸಿ ಮಾಡುವಂತಹ ಕಂಪನಿ. ನಾವು ಪಾಠ ಹೇಳಿಕೊಟ್ರೆ ಈಗ ಕನ್ನಡದ ದ್ರೋಹಿಗಳಾಗಿರ್ತಾರೆ. ಅದಕ್ಕಿಂತ ದುರಂತ ನಮಗೆ ಇನ್ನೇನು ಬೇಕು ಹೇಳಿ. ಕನ್ನಡ MA ವ್ಯಾಸಂಗ ಮಾಡೋದಕ್ಕೆ ಇವತ್ತು ಒಂದು ವಿಭಾಗಕ್ಕೆ 20 ಜನ ವಿದ್ಯಾರ್ಥಿಗಳು ಸಿಗ್ತಾ ಇಲ್ಲ. ಆಡಳಿತ ಮಾಡುವ ಎಲ್ಲರೂ ಕನ್ನಡ ದ್ರೋಹಿಗಳಾಗಿಯೇ ಬದುಕ್ತಾ ಇದ್ದಾರೆ. ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕನ್ನಡದಷ್ಟು ಬಿಟ್ಟಿಯಾದ ವಿಷಯ ಕರ್ನಾಟಕದಲ್ಲಿ ಇನ್ಯಾವುದೂ ಇಲ್ಲ. ಸ್ಟೇಟ್ಗೆ ಒಂದು ಓಟ್ ಹಾಕ್ತೀವಿ, ಸೆಂಟ್ರಲ್ಗೆ ಒಂದು ಓಟ್ ಹಾಕ್ತೀವಿ. ಹಾಗಾದ್ರೆ ಸೆಂಟ್ರಲ್ ಸಮಸ್ಯೆ ಕೇಳೋರೆ. ಗಂಭೀರವಾದ ವಿಷಯಗಳನ್ನು CS ದ್ವಾರಕಾನಾಥ್ ಅವರು ಹೇಳಿದರು. ನಾವು ಕುವೆಂಪು ಅವರು ಹೇಳಿರುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನೀವು ಪುರೋಹಿತ್ ಶಾಹಿ ಹುಲಿ ಇದ್ದ ಹಾಗೆ, ಅದನ್ನು ಸಣ್ಣ ಕಲ್ಲಲ್ಲಿ ಹಿಂಗೆ ಹೊಡೆದ್ಬಿಟ್ಟು ಅದನ್ನು ಸಾಯಿಸೋಕ್ಕೂ ಆಗಲ್ಲ, ನೀವು ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ಹೊಡೆಯೋದಾದರೆ ಸರಿಯಾದ ಗನ್ ಇಟ್ಕೊಂಡೇ ಹೊಡಿಬೇಕು. ಅದಕ್ಕೆ ಹೊಡೆಯೋ ಮುನ್ನ ನಾವು ಮೊದಲೊಂದು ನಮ್ಮ ತಲೆಗೆ ಒಂದು ಗುಂಡು ಹೊಡಿಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಈ ಭಾಷಾ ನೀತಿ ಅನ್ನೋದಿದೆಯಲ್ಲ, ಇದು ಅಷ್ಟು ಸುಲಭವಾದ್ದಲ್ಲ. ಕೇವಲ ಪ್ರಾಥಮಿಕ ಶಿಕ್ಷಣದಲ್ಲಿ ಕಲಿಸುವ ಒಂದೇ ವಿಷಯ ಅಲ್ಲ. ನಾವು ಬಹಳ ಸೀಮಿತಗೊಳಿಸಿ ಯೋಚಿಸ್ತಾ ಇದ್ದೀವಿ ಅಂತ ನನಗೆ ಮತ್ತೆ ಅನಿಸುತ್ತೆ. ಕನ್ನಡ ಶಾಲೆ ಮುಳುಗಿದ್ವು. ಮುಳುಗಿದ ತಕ್ಷಣ ಕನ್ನಡ ಪಠ್ಯ ಕೂಡ ಮುಳುಗೋಯ್ತು. ಒಂದ್ಕೊಂದು ಚೈನ್ ಇದು. ಆಮೇಲೆ ಕನ್ನಡ ಥಿಯೇಟ್ರ್ಗಳು ಮುಚ್ಚಿದ್ವು, ಕನ್ನಡ ಸಿನಿಮಾ ಮುಚ್ಚೋಯ್ತು. ಬೇರೆ ಭಾಷೆಯ ಚಿತ್ರಗಳು 150, 180, 200 ಶೋಗಳು ಪ್ರತಿ ದಿವಸ ನಡೀತವೆ. ಐನಾಕ್ಸ್ ಆಗಲಿ, PVR ಆಗಲಿ, ಅವ್ರು ಬರೇ ಜೋಳ ಮಾರೋ ವ್ಯಾಪಾರಿಗಳಲ್ಲ. ಅವರು ಕನ್ನಡವನ್ನು ವ್ಯವಸ್ಥಿತವಾಗಿ ಕೊಲ್ಲುವವರು. ಥಿಯೇಟ್ರ್ ಮುಚ್ಚೋಯ್ತು, ಪ್ರದರ್ಶಕರಿಲ್ದಂಗೆ ಆಯಿತು. ಆಮೇಲೆ ವಿತರಕರಿಲ್ದಂಗೆ ಆಯಿತು. ಆಮೇಲೆ ಪ್ರೊಡ್ಯೂಸರ್ ಇಲ್ದಂಗೆ ಆದರು. ಆಮೇಲೆ ಸಿನಿಮಾ ನಿರ್ಮಾಣ ಹೋಯಿತು. ಭಾಷೆಯ ಬಹಳ ಮುಖ್ಯವಾದ ಅಭಿವ್ಯಕ್ತಿಯ ಒಂದು ಮಾಧ್ಯಮನೇ ನಮ್ಮ ಕಣ್ಣು ಮುಂದೆನೇ ಕುಸಿದು ಹೋಯಿತು. ಅದಕ್ಕಿಂತ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಈ ಹೋರಾಟದ ಈ ಒಂದು ಏರ್ಪಾಡಿಗೆ ನಾನು ಮೊದಲಿಗೆ ನಾರಾಯಣಗೌಡರನ್ನ ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ವಿಷಯವನ್ನು ನೀವು ಸಾಯಿಸಬೇಕು ಅಂದರೆ ಅದ್ರ ಬಗ್ಗೆ ಮಾತಾಡದೇ ಇದ್ದರೆ ಸಾಕು, ಅದರಷ್ಟು ಕದೆ ಸತ್ತೋಗುತ್ತೆ. ನಾವೇನು ಭಾಳ ಕಷ್ಟಪಡಬೇಕಾಗಿಲ್ಲ. ಆದರೆ ಉಳಿಸ್ಬೇಕು ಅಂದರೆ ಮತ್ತೆ ಅದ್ರ ಬಗ್ಗೆ ಮಾತಾಡ್ತಾನೇ ಇರಬೇಕು. ಕನ್ನಡನ ಉಳಿಸ್ಬೇಕು ಅಂತ ಇವತ್ತೇನು ನಾವು ಸೇರಿ ಒಂದು ಚರ್ಚೆಯನ್ನು ಮಾಡಲಿಕ್ಕೆ ಕಾರಣರಾಗಿದ್ದೀರಿ. ಇದು ಬಹಳ ಮಹತ್ವದ ಹೆಜ್ಜೆ ಈ ಸಂದರ್ಭದಲ್ಲಿ. ಈಗ ಇದು ಏನೋ ಪರ್ಮಿಷನ್ ಇಲ್ಲದೆ, ಅನುದಾನ ಇಲ್ಲದೆ ಇರೋ ಶಾಲೆಗಳದ್ದು ಕರ್ನಾಟಕದಲ್ಲಿ 2009 ಹೊತ್ತಿಗೆ 33 ಬಗೆಯ ಶಿಕ್ಷಣ ಇತ್ತು. 33 ಬಗೆಯ ಪಠ್ಯಕ್ರಮಗಳಿದ್ವು. ಈಗ ಬಹುಶಃ ಇನ್ನೂ ಒಂದು 15-20 ಜಾಸ್ತಿಯಾಗಿವೆ. ನೀವು ಈ ವಿಷಯವನ್ನು ತೆಗೆದುಕೊಂಡು ವಿಧಾನಸೌಧಕ್ಕೆ ಹೋದ ತಕ್ಷಣವೇ ಅಲರ್ಟ್ ಆಗ್ತು ಎಲ್ಲ ಆಡಳಿತಗಾರರು. ಅನೇಕ ಜನ ಅಧಿಕಾರಿಗಳು ಶಾಲೆಗಳನ್ನು ಮಾಡಿದ್ದಾರೆ, ಮಿನಿಸ್ಟ್ರುಗಳು ಮಾಡಿದ್ದಾರೆ. ಎಲ್ಲ ಮಿನಿಸ್ಟ್ರುಗಳ ಬಹಳ ದೊಡ್ಡ ವಹಿವಾಟಿರೋದು ಮಾಧ್ಯಮದ ಮೇಲೆ. ಬಹಳ ಹಿಂದೆ ಬರಗೂರು ರಾಮಚಂದ್ರಪ್ಪನವರು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಕನ್ನಡ ಒಂದು ಪಠ್ಯವನ್ನು ರೂಪಿಸಬೇಕು ಅಂತ ರೂಪಿಸಿದ್ರು. ಇಂಗ್ಲೀಷು ಇರಲಿಲ್ಲ, ಕನ್ನಡನೂ ಇರಲಿಲ್ಲ ಆಗ. ಆದರೆ ಈಗೇನಾಗಿದೆ, ಕನ್ನಡ ಇಲ್ಲ, ಇಂಗ್ಲೀಷ್ ಕಡ್ಡಾಯ ಆಗಿದೆ. ಅದಕ್ಕೆ ಭಾಳ ವಿರೋಧವನ್ನು ಮೊದಲು ವ್ಯಕ್ತಪಡಿಸಿದವರು ಶಾಮನೂರು ಶಿವಶಂಕರಪ್ಪನವರು ಮತ್ತು RL ಜಾಲಪ್ಪನವರು. ಯಾಕೆಂದರೆ ಅವರ ಮೆಡಿಕಲ್ ಸೀಟಿಗೆ ಭಾಳ ತೊಂದರೆ ಆಗ್ತಾಯಿತ್ತು, ಎಂಜಿನಿಯರ್ ಸೀಟಿಗೆ ತೊಂದರೆ ಆಗ್ತಾಯಿತ್ತು. ಈ ಕನ್ನಡ ಜಾರಿ ಅಂದ ತಕ್ಷಣ ಅದು ಸೃಷ್ಟಿಯಾಗುತ್ತೆ. ಕನ್ನಡ ಇದಕ್ಕಿಂತ ಭಾಳ ಭೀಕರವಾದ ಮತ್ತೊಂದು ಕ್ಷೇತ್ರ ಯಾವುದು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು. ನೀವು UPSC ಮತ್ತು KPSC ಅಂತ 2 ಸಂಸ್ಥೆಗಳಿವೆ ಕೆಲಸ ಕೊಡೋ ಅಂಥ ಮುಖ್ಯವಾದವು. ಈ KPSC ಏನು ಮಾಡ್ತು ಅಂದರೆ, ಕನ್ನಡದಲ್ಲಿ ಆಯ್ಕೆಯಾಗಿ ಬರುವವರ ಸಂಖ್ಯೆ ಜಾಸ್ತಿ ಆಯಿತು ಅಂದ ತಕ್ಷಣ ಕನ್ನಡ ಆಪ್ಷನ್ನೇ ತೆಗೆದುಬಿಡ್ತು. ಕನ್ನಡ ಆಪ್ಷನ್ ತೆಗೆಯೋದು ಅಷ್ಟೇ ಅಲ್ಲ, ಎಲ್ಲ ಭಾಷಾ ವಿಷಯಗಳನ್ನೇ ತೆಗೆದ್ರು. ಯಾಕಾಗಿ ಅಂದರೆ ಅಸಿಸ್ಟೆಂಟ್ ಕಮಿಷನರ್ಗಳು ಸುಮಾರು 30ಕ್ಕೂ ಹೆಚ್ಚು ಜನ
ಒಂದು ಸಾರಿ ಸೆಲೆಕ್ಷನ್ ಆದವರೆಲ್ಲ ಕನ್ನಡ ಮಾಧ್ಯಮ ಮತ್ತು ಕನ್ನಡ ವಿಷಯ ಭಾಷಾ ವಿಷಯವನ್ನು ತೆಗೆದುಕೊಂಡು ಎಂಟ್ರೆನ್ಸ್ ಬರೆದು ಪಾಸಾಗಿ ಬಂದಿದ್ದವರು. ಅವುಗಳಲ್ಲಿ ಕನ್ನಡ ಇಲ್ಲ. UPSCಗಿಂತ ದೊಡ್ಡದ KPSC, ಅಲ್ಲಿ ಇದೆ ಕನ್ನಡ, ಆದರೆ ಇಲ್ಲಿಲ್ಲ. ಯಾಕಿಲ್ಲ ಅಂದರೆ ಅದು ಜನರಿಗೆ ಸಹಜವಾಗಿ ಕೆಲಸ ಕೊಡುವ ಸೌಧ ಅಲ್ಲ. ಅದು ತಾಳಿ ಭಾಗ್ಯ ಯೋಜನೆ ಮತ್ತು ಏಜೆನ್ಸಿ ಮಾಡುವಂತಹ ಕಂಪನಿ ಅದು. ಇಲ್ಲ ಯಾರನ್ನ ಈ ಕಡೆ ಒಂದು ಹೆಣ್ಣನ್ನು ಇಟ್ಟಿರ್ತಾರೆ, ಇಲ್ಲ ಅಂದರೆ ಗಂಡನ್ನು ಇಟ್ಟಿರ್ತಾರೆ, ಇವರನ್ನು ಮದುವೆ ಆದರೆ ನಿನಗೆ ಕೆಲಸ ನೋಡು ಅಂತ. ಅವುಗಳು ಬಹಳ ದೊಡ್ಡ ಕಣ್ಣಿಗೆ ಕಾಣದ ಭ್ರಷ್ಟತೆಯ ಕೂಪುಗಳಾಗಿವೆ. ಅವು ಭಾಷೆಯನ್ನು ವ್ಯವಸ್ಥಿತವಾಗಿ ತಮಗೆ ಬೇಕಾದಾಗ ಬೇಕು ಅಂತ ನಿರ್ಧರಿಸ್ತವೆ, ಬೇಡ ಆದಾಗ ಬೇಡ ಅಂತ ನಿರ್ಧರಿಸ್ತವೆ. ಹಾಗಾದರೆ ಆಡಳಿತಗಾರರೆಲ್ಲರೂ ಏನು ಇಂಗ್ಲೆಂಡಿಂದ ಬರ್ತಾರಾ? ಇಲ್ಲಿಯೇ ಬಡತನದಲ್ಲಿದ್ದು ನೊಂದು ಬೆಂದು ನಾವು ಪಾಠ ಹೇಳ್ಕೊಟ್ರೆ ಈಗ ಕನ್ನಡದ ದ್ರೋಹಿಗಳಾಗಿರ್ತಾರೆ. ಅದಕ್ಕಿಂತ ದುರಂತ ನಮಗೆ ಇನ್ನೇನು ಬೇಕು ಹೇಳಿ? ನಾವು ಕಲಿಸಿದವ್ರೇ ಎದುರಿಗೆ ಬಂದರೆ ತಮ್ಮ ಟೋಪಿ ನಿಂಗೆ ಮುಂದಕ್ಕೆ ಕೇಳ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಅಂದರೆ ನಿಮಗೆ ಯಾರು ಕನ್ನಡದ ವಿರೋಧಿಗಳು? ಕನ್ನಡದ ವಿರೋಧಿಗಳು ಮುಖ್ಯವಾಗಿ ಆಡಳಿತ ಮಾಡುವವರು. ಅವ್ರಿಗೆ ಬೇಕಾದ ಹಾಗೆ ಅನುಕೂಲಕ್ಕೆ ತಕ್ಕನಾಗೆ. ನನಗೊಂದು ಈ ಅನುದಾನ ರಹಿತ ಶಾಲೆಗಳ ಸಮಿತಿಯ ಅಧ್ಯಕ್ಷ ಆಗಿ ನಾನು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ವರದಿ ಕೊಟ್ಟಿದ್ದೆ. ಆಗ ಮೊದಲು ಆಕ್ಷೇಪಿಸಿದವ್ರು ಯಾರು ಅಂತಂದರೆ ಬಸವರಾಜ ಹೊರಟ್ಟಿ ಅವರು. ಗುರುಗಳೇ, ಈ ವಿಷಯಕ್ಕೆ ಯಾಕೆ ತಾವು ಬಂದ್ರಿ ಅಂತ. ಯಾಕೆ ಅಂದರೆ ಅವ್ರದ್ದು ಭಾಳ ದೊಡ್ಡ ವಹಿವಾಟಿದೆ. ಶಿಕ್ಷಣ ನೀತಿಯನ್ನು ರೂಪಿಸುವವರು ಯಾರು ಶಿಕ್ಷಣವನ್ನು ಕೈಯಲ್ಲಿ ಹಿಡಿದಿಟ್ಕೊಂಡಿದ್ದಾರೆ ಅವ್ರು ರೂಪಿಸ್ತಾರೆ. ಅವ್ರ ಜೊತೆಗೆ ನೀವು ಜಗಳ ಮಾಡಬೇಕಾಗಿದೆ. ಅವ್ರಿಗೆ ಗೊತ್ತಿದೆ ಈ ಧ್ವನಿಯನ್ನು ಹೇಗೆ ಏನೂ ಇಲ್ಲದ ಹಾಗೆ ಮಾಡ್ಬೋದು. ವಿಶ್ವವಿದ್ಯಾಲಯಗಳು ಕನ್ನಡ ಕಲಿಕೆಯಿಂದ ದೂರ ಆಗಿವೆ. ಕನ್ನಡ MA ವ್ಯಾಸಂಗ ಮಾಡೋದಕ್ಕೆ ಇವತ್ತು ಒಂದು ವಿಭಾಗಕ್ಕೆ 20 ಜನ ವಿದ್ಯಾರ್ಥಿಗಳು ಸಿಗ್ತಾ ಇಲ್ಲ. ಅವರು ಸೇರಿರೋರು ಕೂಡ ಏನು ಮಾಡ್ತಾರೆ ಅಂದರೆ SDC FDCಗೆ ಓದ್ತಾ ಇರ್ತಾರೆ. ಇಡೀ ಧಾರವಾಡ ಬೆಳಗ್ಗೆ 5 ಗಂಟೆಗೆ 4:15 16,000 ಜನ ವಿದ್ಯಾರ್ಥಿಗಳು ಬೀದಿ ಮೇಲೆ ಇರ್ತಾರೆ ಟ್ಯೂಷನ್ಗೆ ಹೋಗೋಕ್ಕೆ. ಆದರೆ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರ ಕನಸನ್ನು ಒಂದು ಕ್ವಶನ್ ಪೇಪರ್ನ ಸರಿಯಾಗಿ ಪ್ರಿಂಟ್ ಮಾಡ್ದಲೇ ಸೆಟ್ ಮಾಡ್ದಲೇ ನಾಶ ಮಾಡ್ತಾರೆ. ಒಂದು ಅವಧಿನೇ ಹೊರಟೋಗುತ್ತೆ. ಒಂದು ಸರಿ UGC ಪರೀಕ್ಷೆ ಬರ್ತಾ ಇತ್ತು, ಕನ್ನಡ ಪೇಪರ್ ಬದಲು ಹಿಂದಿ ಪೇಪರ್ ಬರ್ತಾ ಇದೆ. ಏನು ಮಾಡ್ತೀರಿ? ಒಂದು ಅವಕಾಶ ಹೊರಟೋಯ್ತು. ಈಗಾಗಿದ್ದು ಹಾಗೆ ತಾನೆ. ರೈಲ್ವೆ ಎಕ್ಸಾಮಿನೇಷನ್ಗೆ ಕನ್ನಡ ಬಳಸಿದ್ದಾರೆ ಅಂತ, ಕನ್ನಡದಲ್ಲಿ ಜಾರಿ ತಂದಿದ್ದಾರೆ ಅಂತ ಸೋಮಣ್ಣವರು ಪ್ರಧಾನಮಂತ್ರಿಗಳನ್ನ ಅಭಿನಂದಿಸ್ತಾರೆ. ಆದರೆ ಅದೇ ಅಭಿನಂದಿಸಿದ ಒಂದು ವಾರಕ್ಕೆ ಕನ್ನಡವೇ ಇರೋದಿಲ್ಲ. ಆಮೇಲೆ ನಾವು ಎಂಥ ಮತದಾರರು ಅಂದರೆ ನಮಗೆ ಮತದಾನ ಮಾಡುವ ಸಾಮಾನ್ಯ ಪ್ರಕ್ರಿಯೆ ಗೊತ್ತಿಲ್ಲ. ನಾವು ಸ್ಟೇಟ್ಗೊಂದು ಓಟ್ ಹಾಕ್ತೀವಿ, ಸೆಂಟ್ರಲ್ಗೊಂದು ಓಟ್ ಹಾಕ್ತೀವಿ. ಹಾಗಾದ್ರೆ ಸೆಂಟ್ರಲ್ ಸಮಸ್ಯೆ ಕೇಳೋರು ಯಾರು? ಮೂಲಭೂತ ಸಮಸ್ಯೆಗಳು ಇವು. ಬರೀ ಭಾಷಾ ನೀತಿ ಅನ್ನೋದು ಕೇವಲ ಪ್ರಾಥಮಿಕ ಶಾಲೆಯ ಮುಚ್ಚೋಗಿರೋದು ದೊಡ್ಡ ಇಂಡಿಕೇಶನ್. ಅದು ಇನ್ನೂ ಮುಚ್ಚುತ್ತಾ ಹೋಗ್ತವೆ. ಆ ಮ್ಯಾಗ್ನೆಟ್ ಶಾಲೆಗಳನ್ನು ಇವೆಲ್ಲ ವ್ಯವಸ್ಥಿತವಾಗಿ ತಾಲ್ಲೂಕಿಗೊಂದು ಈಗ ಸೃಷ್ಟಿಯಾಗ್ತವೆ. ನೆಕ್ಸ್ಟ್ ಅವೆಲ್ಲ ಖಾಸಗೀಕರಣಗೊಳ್ತವೆ. ಅವು ಬಹಳ ವ್ಯವಸ್ಥಿತವಾಗಿದೆ. ಆದ್ದರಿಂದ ಶಿಕ್ಷಣ ಪ್ರಾಥಮಿಕ ಹಂತದಿಂದ ಹೈಯರ್ ಎಜುಕೇಷನ್, ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ, ನಮ್ಮ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಕನ್ನಡವನ್ನೇ ಇವತ್ತು ಮುಖ್ಯ ಅಂತ ತಿಳಿದಿಲ್ಲ. ಯಾಕಾಗಿ ಅಂದರೆ ಕನ್ನಡದಲ್ಲಿ ಬಂದವರು ಅತಿ ಹೆಚ್ಚು ಅಂಕ ಗಳಿಸ್ತಾರೆ ಅಂತಲೇ ನೀವು ಅಪ್ರಸ್ತುತಗೊಳಿಸ್ತೀರಿ ಅಂದರೆ ಅದಕ್ಕಿಂತ ಕನ್ನಡದ ದ್ರೋಹ ಇಲ್ಲ. ಆಡಳಿತ ಮಾಡುವ ಎಲ್ಲರೂ ಕನ್ನಡ ದ್ರೋಹಿಗಳಾಗಿಯೇ ಬದುಕ್ತಾ ಇದ್ದಾರೆ. ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹೋರಾಟವನ್ನು ರೂಪಿಸುವುದು ಅಷ್ಟು ಸುಲಭವಾದ ಕೆಲಸ ಅಂತ ನಾನು ಭಾವಿಸಿಲ್ಲ. ಆದರೆ ಇದನ್ನು ಮತ್ತೆ ನಿರಂತರ ಒಂದು ತಾರ್ಕಿಕ ಅಂತ್ಯ ಆಗುವವರೆಗೆ ಮುನ್ನಡೆಸಬೇಕಾಗಿರುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಕೇವಲ ಕರವೇ ಸಂಘಟನೆ ಒಂದರ ಜವಾಬ್ದಾರಿ ಅಂತ ನಾನು ತಿಳಿದಿಲ್ಲ. ಇದು ಬಹಳ ದೊಡ್ಡ ಒಂದು ಷಡ್ಯಂತ್ರ. ಎಷ್ಟರ ಮಟ್ಟಿಗೆ ಇದೆ ಅಂದರೆ ಕನ್ನಡದಷ್ಟು ಬಿಟ್ಟಿಯಾದ ವಿಷಯ ಕರ್ನಾಟಕದಲ್ಲಿ ಇನ್ಯಾವುದೂ ಇಲ್ಲ. ನೀವೇನಾದರೂ ಕನ್ನಡದಲ್ಲಿ ಮಾತನಾಡಿದರೆ ಅದರಷ್ಟು ಅಪ್ರಸ್ತುತಗೊಳ್ಳುವಂತಹ ಸ್ಥಿತಿಯೇ ಮತ್ತೊಂದು ಇಲ್ಲದೆ ಇರೋಂಥ ಸ್ಥಿತಿ ಇದೆ. ಅದರಿಂದ ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ಶ್ರೀಮಂತ ಬ್ಯಾಂಕ್ಗಳನ್ನು ಹಾಳಾಗಿ ಹೋಗಿರುವ ಬ್ಯಾಂಕ್ಗಳ ಜೊತೆಯಲ್ಲಿ ಸೇರಿಸಿದಾಗಲೇ ನಾವು ಎಚ್ಚೆತ್ಕೋಬೇಕಿತ್ತು. ಆದರೆ ಇವತ್ತು ಒಬ್ಬ P1 ಕೂಡ ನಮ್ಮ ಹಳ್ಳಿಗೆ ಹೋಬಳಿ ಮಟ್ಟಕ್ಕೆ ಬಿಹಾರ್ನಿಂದಲೋ ಅಥವಾ ಉತ್ತರ ಪ್ರದೇಶದಿಂದಲೋ ರಾಜಸ್ಥಾನದಿಂದಲೋ ಬರ್ತಾರೆ. ಸ್ಥಳೀಯವಾದ ಉದ್ಯೋಗ ಅವಕಾಶಗಳನ್ನು ಸಂಪೂರ್ಣವಾಗಿ ಆ ಬ್ಯಾಂಕಿಂಗ್ ವ್ಯವಸ್ಥೆ ಕಿತ್ಕೊಂಡಿದೆ. ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ದೊಡ್ಡ ಹಿಂದಿಯ ಪ್ರಚಾರದ ತಂತ್ರ ಇದೆಯಲ್ಲ,
ಅದನ್ನು ಕಳೆದ 60-70 ವರ್ಷ ಭಾರತ ಸರ್ಕಾರ ಮಾಡೋಕ್ಕಾಗಿರಲಿಲ್ಲ. ಭಾಳ ವ್ಯವಸ್ಥಿತವಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಮ್ಮ ಹಳ್ಳಿಗೂ ಕೂಡ ಹಿಂದೆ ಬರುವ ಹಾಗೆ ಮಾಡಲಾಗಿದೆ. ಆದ್ಮೇಲೆ ಬಹಳಷ್ಟು ವಿಷಯಗಳಿವೆ. ಆದರೆ ಮುಖ್ಯವಾಗಿ ಉದ್ಯೋಗ ಅವಕಾಶಗಳೇ ಸಂಕುಚಿತಗೊಂಡಿರುವಂಥ ಈ ಕಾಲದಲ್ಲಿ ಇರಬಹುದಾದ ಸಣ್ಣ ಪುಟ್ಟ ಎಷ್ಟರ ಮಟ್ಟಿಗೆ ದುರಹಂಕಾರ ಇದೆ ಖಾಸಗಿ ಕಾಲೇಜಿನವರಿಗೆ ಅಂದರೆ, ಇನ್ನು ಮುಂದೆ ನಾವು ಮೀಸಲಾತಿಯನ್ನು ತಗೊಳ್ಳಲ್ಲ, ಅನುದಾನ ಇಲ್ದಿದ್ರೂ ಪರವಾಗಿಲ್ಲ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳು ಹೇಳ್ತವೆ. ಅದು APS ಕಾಲೇಜ್ನಂಥದ್ದು ಇರ್ಬೋದು, MES ಕಾಲೇಜ್ನಂಥದ್ದು ಇರ್ಬೋದು. ಆದರೆ ಇದುವರೆಗೂ ತೆಗೆದುಕೊಂಡಂತಹ ಮೀಸಲಾತಿ ವಿರೋಧಿಯ ಅನುದಾನ ಏನಾಯಿತು ಅಂತ ಕೇಳಿದರೆ ಅವ್ರ ಹತ್ರ ಉತ್ತರ ಇಲ್ಲ. ಇವತ್ತು ಅವೆಲ್ಲವೂ ಕನ್ನಡ ದ್ರೋಹಿ ಸಂಸ್ಥೆಗಳೇ, ಯಾವೂ ಕನ್ನಡದ ಪರವಾಗಿರೋ ಅಂಥವಲ್ಲ. ಒಂದು ಕನ್ನಡ ಪರವಾಗಿರುವಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ನೀವು ತೋರ್ಸೋಕ್ಕಾಗದೇ ಇರುವ ದುಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಇದೆ. ಇದೊಂದು ಬಹಳ ಮುಖ್ಯವಾದ ಸಮಾವೇಶ. ಇಂಥ ಒಂದು ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.